ನಮಸ್ಕಾರ. ಪ್ರಿಯ ವೀಕ್ಷಕರೇ, ಶುಕ್ಲಮಲ್ಲ ನಾಯಕನ ದಾನಸಾಲಮ್ಮನ ಸಂತತಿಯಲ್ಲಿ ಹಿರಿಯರಾದಂಥ ರೆಪ್ಪಲ್ ಸೂರಿ ಮತ್ತು ಸೂರ್ಯರಾಜ ಅಂತಕ್ಕಂಥ ಸಾಂಸ್ಕೃತಿಕ ವೀರರು, ಹಿರಿಯರು, ನಮ್ಮ ಗಾದ್ರಿ ಪಾಲ್ನಾಯಕನ ತಂದೆಯವರು ಕೂಡ ಅವರಿಗೆ ಈ ದಡ್ಡಿ ಸೂರ್ಯನಾಯಕ ಅಂತಕ್ಕಂಥ ಮೊದಲನೆಯ ಹಿರಿಯ ಮಗನಾಗ್ತಾನೆ. ಈ ದಡ್ಡಿ ಸೂರ್ಯನಾಯಕನನ್ನು ದಡ್ಡಯ್ಯ, ದಡ್ಡಿ ಸೂರ್ಯನಾಯಕ ಅಂತಕ್ಕಂಥ ಹೆಸರುಗಳಲ್ಲಿ ಕೂಡ ಕರೀತಾಯಿದ್ದಾರೆ. ನಮ್ಮ ಮ್ಯಾಸ ಕುಲಕ್ಕೆ ಇವರು ಹಿರಿಯರು. ಇವರ ಒಂದು ಧಾರ್ಮಿಕ ಆಚರಣೆಗಳನ್ನು ಸಮಸ್ತ 12 ಗುಡಿಕಟ್ಟುಗಳು ಮ್ಯಾಸ ಮಂಡಲವು ಕೂಡ ಅನುಸರಿಸ್ಕೊಂಡು ಹೋಗ್ತಾಯಿದೆ. ಹಿರಿಯನಾದ ರೆಪ್ಪಲ್ ಸೂರ್ಯರಾಜನನ್ನು ಒಡೆಯ ಅಂತ ಕರೀತಾರೆ. ನಮ್ಮ ಕುಲದಲ್ಲಿ ಒಡೆಯ ಅಂದರೆ ಹಿರಿಯ ಅಂತ. ಹಿರಿಯನ ಮಗ ಹಿರಿಯ, ದೊಡ್ಡವನ ಮಗ ದೊಡ್ಡ ಮಗನಿಗೆ ಹಿರಿಯ ಅಂತ ಕರೆದಿದ್ದಕ್ಕೆ ಆತ ಇರ್ತಕ್ಕಂಥ ವಾಸವಾಗಿರ್ತಕ್ಕಂಥ ಆ ಕ್ಷೇತ್ರಕ್ಕೆ ಹಿರೇಹಳ್ಳಿ ಅಂತ ಕರೀತಾ ಇದ್ದಾರೆ. ಇದು ಚಳ್ಳಕೆರೆ ತಾಲೂಕಿನಲ್ಲಿದೆ ಹಿರಿಯ ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ಮ್ಯಾಸ ಮಂಡಲದ ಗುಗ್ರಿ ಹಬ್ಬಗಳು, ಧಾರ್ಮಿಕ ವಾರ್ಷಿಕ ಹಬ್ಬಗಳೇನು ನಾವು ಪ್ರಾರಂಭ ಮಾಡ್ತೀವಿ, ಅದು ಮೊದಲು ದಡ್ಡಿ ಸೂರ್ಯನಾಯಕನ ಕ್ಷೇತ್ರದಲ್ಲಿ ಗುಗ್ರಿ ಹಬ್ಬ ಆದಮೇಲೆ ಉಳಿದ 12 ಗುಡಿಕಟ್ಟುಗಳಲ್ಲಿ ಈ ಗುಗ್ರಿ ಹಬ್ಬ ಜಾತ್ರೆಗಳನ್ನು ಆಚರಣೆ ಬಂದಿರತಕ್ಕಂಥದ್ದು ಒಂದು ಸಂಪ್ರದಾಯ. ಕಾರಣ ಹಿರಿಯ ಮಗ ಹಿರಿಯನ ಧಾರ್ಮಿಕ ಆಚರಣೆಗಳಾಗಬೇಕು ಅಂತಕ್ಕಂಥ ಒಂದು ಪ್ರಾಶಸ್ತ್ಯವನ್ನು ನಮ್ಮ ಮ್ಯಾಸ್ಕುಲದಲ್ಲಿ ಕೊಟ್ಟಿದ್ದಾರೆ. ಈ ದಡ್ಡಿ ಸೂರ್ಯನಾಯಕನ ವೃತ್ತಾಂತ ನಮ್ಮ ಜಗಳೂರು ಪಾಪಯ್ಯ, ಗಾದ್ರಿ ಪಾಲನಾಯಕನ ವೃತ್ತಾಂತಗಳಿಗಿನ್ನ ವಿಭಿನ್ನವಾಗಿದೆ. ನಿಮಗೆ ಹೇಳ್ತೀನಿ, ಈ ರೆಪ್ಪಲ್ ಸೂರ್ಯದ ಅಂಶದಿಂದ ಹುಟ್ಟಿರ್ತಕ್ಕಂಥ 6 ಜನರು ಅಂತ ನಿಮ್ಗೆ ಹೇಳಿದೆ. ಅದರಲ್ಲಿ ಹಿರಿಯನ ರೆಪ್ಪಲ್ ಸೂರಿ ಅಂತ ಯಾಕೆ ಕರಿತಾ ಇದ್ರು ಅಂದರೆ, ಆತನ ಕಣ್ಣಿನಲ್ಲಿ ಸೂರ್ಯನ ಒಂದು ತೀಕ್ಷ್ಣವಾದಂಥ ಪ್ರಜ್ವಲಿಸತಕ್ಕಂಥ ಶಕ್ತಿ ಇತ್ತು. ದಿಟ್ಟಿಸಿ ನೋಡಿದರೆ ಬೇರೆಯವರಿಗೆ ಕಣ್ಣುಗಳು ಹುರಿ ಬರ್ತಾಯಿದ್ದು. ಆತನ ಒಂದು ಪವಾಡ ಹೇಗಪ್ಪ ಅಂದರೆ, ಬೆಳಿಗ್ಗೆ ಆತ ಚಿಕ್ಕವನಾಗಿ ಕಾಣ್ತಾ ಇದ್ದ, ಮಧ್ಯಾಹ್ನದಲ್ಲಿ ಯುವಕ, ಸಂಜೆಗೆ ಮುದುಕನಾಗಿ ಇರ್ತಕ್ಕಂಥ ವ್ಯವಸ್ಥೆ, ಆ ಶಕ್ತಿ ಸೂರ್ಯದೇವರು ಕೊಟ್ಟಿದ್ದರು. ಇಂತಹ ಒಂದು ದಡ್ಡಿ ಸೂರ್ಯನಾಯಕ, ದಡ್ಡಿ ಎರವಲ್ ನಾಯಕ ಅಥವಾ ಗಾದ್ರಿ ಪಾಲ್ನಾಯಕ, ದಡ್ಡಿ ಕಾಮಯ್ಯ ಇವರೆಲ್ಲರೂ ಕೂಡ ಕಂಪಳದಲ್ಲಿ ಪಶುಪಾಲನೆ ಮಾಡಿಕೊಂಡು ಇದ್ದರು. ನಮ್ಮ ಸೂರ್ಯರಾಜನು ಕೂಡ ಕಂಪಳದಲ್ಲಿ ಪಶುಪಾಲನೆ ಮಾಡಿಕೊಂಡಿದ್ದರು. ಇಲ್ಲಿ ಈತ ಎಲ್ಲಿ ಪರ್ಣ ಕುಟೀರ ಕಟ್ಕೊಂಡಿದ್ದಾರೆ ರೆಪ್ಪಲ್ ಸೂರ್ಯ ಅಂದರೆ, ಈಗಿನ ನಾಯಕನಟ್ಟಿ ಹೋಗ್ತಕ್ಕಂಥ ದಾರಿಯಲ್ಲಿ ನಾಯಕರ ಕೆರೆ ಇದೆ, ನಾಯಕನ ಕೆರೆ ಅಂತ ಸಣ್ಣದೊಂದು ಕೆರೆ ಕಾಣುತ್ತೆ ಎಡಗಡೆಗೆ. ಆ ನಾಯಕನ ಕೆರೆ ಹತ್ರ ದೊಡ್ಡದಂಥ ಗುಂಡುಗಳು ಈಗೆಲ್ಲ ಅವೆಲ್ಲ ಕ್ರಷರ್ನಲ್ಲಿ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಮಾರಮ್ಮನ ದೇವಸ್ಥಾನ ಇದೆಯಲ್ಲ, ಅದರ ನೀಟಿಗೆ ಗುಂಡುಗಳು ಕಲ್ಲುಗಳು ಇದ್ದಾವೆ. ಅಲ್ಲಿ ಈತ ಪರ್ಣಶಾಲೆಯನ್ನು ಮಾಡಿಕೊಂಡಿದ್ದ. ಪರ್ಣಶಾಲೆ ಅಂದರೆ ಪಶುಗಳನ್ನು ಕಾಯ್ತಕ್ಕಂಥದ್ದು, ಹಟ್ಟಿಯನ್ನು ಕಟ್ಕೊಂಡು. ಹೀಗೆ ಇರಬೇಕಾದ್ರೆ ಏನಾಗುತ್ತೆ, ಚಂದ್ರಗಿರಿ ಬೂದಾಳ್ಪಟ್ನ ಅಲ್ಲಿ ಅಲಿಕಿಸಿರಿಯ ಅಂತಕ್ಕಂಥ ಅವನು ಒಬ್ಬ ನಾಯಕರ ಮುಖಂಡ. ಅವನು ಭಾಳ ವ್ಯವಸ್ಥೆಯಲ್ಲಿ ಇದ್ದ, ಅನುಕೂಲವಾಗಿದ್ದ ಮನೆ ಕಡೆಯೆಲ್ಲ. ಆತನಿಗೆ ನಿಚ್ಚಮಲ್ಲಿ ಅಂತಕ್ಕಂಥ ಒಬ್ಬ ಹೆಂಡತಿ ಇದ್ಳು. ಆಗ ಪೂರ್ವಕ್ಕೇನಪ್ಪ ಅಂದರೆ, ಈ ಚಂದ್ರಗಿರಿ ಬೂದಾಳ್ಪಟ್ಟಣ ಈಗಿರ್ತಕ್ಕಂಥ ಗೌಡಗೆರೆ ಪ್ರದೇಶ ಅಂತ ಹೇಳ್ತಾರೆ ನಮ್ಮ ಯಜಮಾನರು. ಗೌಡಗೆರೆ ಅಥವಾ ಗಡಿಗೆರೆ ಅಂತ ಅದನ್ನ ಕರೆಯೋದು. ನಾಲ್ಕನೇಟಿ ಹತ್ರ ಇದೆ ಗೌಡಗೆರೆ ಅಂತ.
ಆ ಚಂದ್ರಗಿರಿ ಬೂದಾಳ ಪಟ್ಟಣದಿಂದ ಪ್ರತಿ ಸಂತೆಗೆ, ಆ ಸಂತೆ ಎಲ್ಲಿ ನಡೀತಾ ಇತ್ತು, ದೊಡ್ಡೇರಿಯಲ್ಲಿ ನಡೀತಾ ಇತ್ತು. ದೊಡ್ಡೇರಿ ಅವತ್ತು ತಾಲೂಕು ಕೇಂದ್ರ, ಅಂದರೆ ಪ್ರಸಿದ್ಧ ಚಳ್ಳಕೆರೆ, ಅವಾಗಿನ ಓರ್ಗಲ್ ಪಟ್ಟಣ. ಅಲ್ಲಿಗೆ ಸಂತೆಗೆ ಹೋಗ್ಬೇಕು. ಒಂದು ವಾರಕ್ಕೆ ಏನು ಬೇಕಾದ ಅದೆಲ್ಲ ವಸ್ತುಗಳನ್ನು ತಗೊಂಡು ಬರ್ತಕ್ಕಂಥದ್ದು ಒಂದು ವ್ಯಾವಹಾರಿಕವಾಗಿ ನಡೀತಾ ಇತ್ತು. ಇವನೇ ಮಾಡ್ತಾ ಇದ್ದ, ಅಲಿಕಿಸಿರಿಯ ತನ್ನ ಹೆಂಡತಿಯನ್ನೇ ಕಳಿಸ್ತಾ ಇದ್ದ. ಆಗ ಹೆಂಗಪ್ಪ ಅಷ್ಟು ದೂರ ಹೆಂಗೆ ಬರ್ತಾರೆ ಅಂದರೆ, ಮೇನೆ ಒಂದಿತ್ತು. ಮೇನೆ ಅಂದರೆ ಈ ರಾಜನ ವಂಶಸ್ಥರು, ರಾಜಕುಮಾರಿಗಳು ಓಡಾಡಲಿಕ್ಕೆ ಒಂದು ಪಲ್ಲಕ್ಕಿ ಅಂತ ಇರುತ್ತಲ್ಲ, ಹೌದು, ಅದನ್ನು ಮೇನ ಅಂತ ಕರಿತೀವಿ. ಅದನ್ನು 4 ಜನ ಹೊತ್ಕೊಂಡು ಅದರಲ್ಲಿ ಕುದುರಿಸ್ಕೊಂಡು ಆಯಮ್ಮನ್ನು ಹೋಗ್ತಕ್ಕಂಥದ್ದು. ಆಗ ಯಾವುದೇ ಒಂದು ವ್ಯವಸ್ಥೆ ಇರಲಿಲ್ಲ, ಬಸ್ ಸಾರಿಗೆ ವ್ಯವಸ್ಥೆ ಇರಲಿಲ್ಲ. ಆ ರೀತಿಯಾಗಿ ಗೌರವದಿಂದ ಅವ್ರನ್ನ ಕುದುರಿಸ್ಕೊಂಡು ಒಬ್ಬರೇ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಮಾತ್ರ ಅದು ಸುತ್ತ ಒಂದು ಪರದೆ ಕಟ್ಟಿಬಿಟ್ಟು ಯಾರು ಕಾಣದಿದ್ದಾಗೆ ಸೀದಾ ಹೋಗೋದು, ಸಂತೆ ಮಾಡಿಕೊಂಡು ಪುನಃ ಅಲ್ಲಿಗೆ ಚಂದ್ರಗಿರಿ ಬೂದಾಳ ಬೆಟ್ಟಕ್ಕೆ ಹೋಗ್ತಕ್ಕಂಥದ್ದು. ಹೀಗೆ ಪ್ರತಿ ಸಂತೆಗೆ ಹೋಗಬೇಕಾದ್ರೆ ನಮ್ಮ ರೆಪ್ಪಲು ಸೂರ್ಯ ಆ ಹಟ್ಟಿಯ ಪಶುಗಳ ಹಟ್ಟಿಯ ಮುಂದೆನೇ ಹೋಗ್ಬೇಕು, ದೊಡ್ಡೇರಿಗೆ. ಅಲ್ಲಿಂದಲೇ ಹೋಗ್ಬೇಕು. ಏನಾಗುತ್ತೆ, ಈತ ಭಾಳ ಸುಂದರವಾಗಿರ್ತಾನೆ. ಆಕೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಇಲ್ಲಿ ಪಶುಪಾಲನೆ ಮಾಡ್ಕೊಂಡು ಇದ್ದಾನೆ ಅಂತ ಅದನ್ನು ನೋಡ್ತಿರ್ತಾನೆ. ಯಾರು ಹಿಂಗೆ ಈಗೇನು ಮಹಾರಾಣಿ ತಾಯಿ ಥರ ಇದೆ, ಮೇನ ಮುತ್ಕೊಂಡು ಹೋಗ್ತಾರಲ್ಲ 4 ಜನ ಸಂತೆಗೆ ಹೋಗ್ತಾರೆ ಅಂತಂದು ಸುಮಾರು ವಾರಗಟ್ಟಲೆ ಇದು ನಡೆಯುತ್ತೆ. ಅದು ಏನಾಗುತ್ತೆ, ಈಕೆ ಚೆನ್ನಾಗಿದ್ದಾಳಲ್ಲ, ಮಾತಾಡಿಸ್ಬೇಕು ಅಂತ ಹಂಬಲ. ಆಕೆಗೂ ಈತ ಚೆನ್ನಾಗಿದ್ದಾನಲ್ಲ, ಇದನ್ನು ಮಾತಾಡಿಸ್ಬೇಕಂತ ಹಂಬಲ. ಯಾವುದೋ ವಿಷಯದಲ್ಲಿ ಈ ಮೇನ ಹೊತ್ಕೊಂಡು ಹೋಗೋರು ನೀರು ಕುಡಿಲಿಕ್ಕೆ ಅಲ್ಲಿ ನಿಲ್ಲಿಸ್ತಾರೆ. ಪರ್ಣಕುಟೀರದಲ್ಲಿ ಅಲ್ಲಿರೋ ನೀರು ಕೊಡ್ತಾರೆ. ನೀವು ಯಾರಪ್ಪ ಏನಪ್ಪ ಅಂತ ವಿಚಾರಿಸಿದಾಗ ನಾವು ಹಿಂಗೆ ಚಂದ್ರಗಿರಿ ಬುದಾಳ ಪಟ್ಟಣದಿಂದ ಬರ್ತಾಯಿದ್ವಿ ದೊಡ್ಡೇರಿ ಸಂತೆಗೆ ಹೋಗೋಕ್ಕೆ. ನಮ್ಮ ಯಜಮಾನಿಗೆ ಅಲಿಕಿಸಿರಿನ ಹೆಂಡತಿ ಅಂತ ಹೇಳ್ತಾರೆ. ಆಗ ನೀರು ಕುಡ್ತಾ ಇವ್ರು ಯಾರು ಅಂತ ವಿಚಾರ ಮಾಡಿ, ಈತ ನಮ್ಮ ಯಜಮಾನ ರೆಪ್ಪಲ್ ಸೂರ್ಯರಾಜ, ಇವೆಲ್ಲ ಸೂಡು ಅಂತ ಹೀಗೆಲ್ಲ ಪರಿಚಯ ಮಾಡ್ಕೊಂಡ್ಮೇಲೆ ಏನೋ ಒಂದು ಅನುರಕ್ತಿ, ವಿಶ್ವಾಸ, ಅದು ಪ್ರೇಮಕ್ಕೆ ತಿರ್ಕೊಳ್ಳುತ್ತೆ. ಇದನ್ನು ಮದುವೆ ಆಗಿರುತ್ತೆ, 3 ಜನ ಮಕ್ಕಳು ಆಗಿರ್ತಾರೆ. ಅದು ಕ್ರಮೇಣ ಸ್ನೇಹ ಹೋಗಿ ಒಂದು ಆಕರ್ಷಣೆ, ಪ್ರೀತಿಗೆ ತಿರ್ಕೊಳ್ಳುತ್ತೆ. ತಿರ್ಕೊಂಡ್ಮೇಲೆ ಆಕೆನೂ ಕೂಡ ಸಿದ್ಧವಾಗ್ತಾಳೆ. ತಾನು ಮದುವೆ ಆಗಿದ್ದರೂ ಕೂಡ ಈತನ ಜೊತೆಯಲ್ಲಿ ಸಂಸಾರ ಮಾಡಲಿಕ್ಕೆ ಒಪ್ಕೊಂತಾಳೆ. ಈತನು ಕೂಡ ಒಂದು ಚಪಲ ಅಲ್ಲ, ನಾನು ಕೂಡ ರೆಡಿ ಇದ್ದೀನಿ ಅನ್ನೋ ಒಂದು ಸನ್ನೆಗಳು ನಡೀತವೆ. ಒಂದು ಸಾರಿ ಏನಾಗುತ್ತೆ, ಸಂತೆ ಮಾಡಿಕೊಂಡು ಬರ್ತಾರೆ. ಈತ ಒಂದು ಯೋಜನೆ ಮಾಡ್ಕೊಂಡಿರ್ತಾನೆ. ಈ ಮೇನೆಯನ್ನು ಓದ್ಕೊಂಡಿರ್ತಾರಲ್ಲ 4 ಜನ ಎಲ್ಲ ನಮ್ಮರೇ, ಪುಷ್ಟವಾಗಿರ್ತಾರೆ. ಅವರು ಓದ್ಕೊಂಡು ಅಲ್ಲಿ ಕುಡಿಯೋದ ಹತ್ರ ಬಂದಾಗ, ಇವತ್ತು ಇಲ್ಲೇ ಇರ್ರೆ, ಅವ್ನು ಬೇಟೆ ಹೊಡೆದಿದ್ವಿ, ಅನ್ನೆಲ್ಲ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಅವ್ರಿಗೆ ಆಸೆ ತೋರಿಸ್ಬಿಡ್ತಾರೆ. ಅವರು ಮೇಡಮ್ಗೆ ಅದೇ ಬೇಕಲ್ಲ, ಆಯಮ್ಮನಿಗೆ, ರಾಣಿಗೆ, ಆಯಿತು ಊಟ ಮಾಡ್ಕೊಂಡು ಹೋಗಣ್ರಿ ಅಂತ. ಅದು ಕಾಲಹರಣ ಆಗ್ಬಿಡುತ್ತೆ, ರಾತ್ರಿ ಆಗ್ಬಿಡುತ್ತೆ, ಊಟ ಜಲ್ದಿ ಸಿದ್ಧವಾಗಲ್ಲ. ಅಷ್ಟೊತ್ತಿಗೆ ಇವರೇನು ಮಾಡ್ತಾರೆ, ಅವ್ರಿಗೇನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಕುಡಿಯೋದು ತಿನ್ನೋದು ಎಲ್ಲ ವ್ಯವಸ್ಥೆ ಮಾಡಿ ಅವನ್ನೆಲ್ಲ ಉಳಿಸ್ಕೊಳ್ಬೇಕಲ್ಲ. ಈಕೆನ ಕರ್ಕೊಂಡು ಆತ ಪಲಾಯನ ಮಾಡಿಬಿಡ್ತಾರೆ. ಯಾರೋ ರೆಪ್ಪಲ್ ಸೂರಿ ಮತ್ತು ನಿಚ್ಚಮಲ್ಲೆ. ಹಂಗೆ ಹೋಗ್ಬೇಕಾದ್ರೆ ಒಂದು ದೊಡ್ಡ ತಲದಿಂಬನ್ನು ಆ ಮೇನದಲ್ಲಿಟ್ಟು ಅದಕ್ಕೆ ಒಂದು ಇದನ್ನು ಸೀರೆ ಒಂದು ನಾವೇನು ಹೇಳ್ತೀವಿ ಅದನ್ನ ಬೆಡ್ಶೀಟ್ ಅಂತ ಆ ಟೈಪ್ ಇರ್ತಕ್ಕಂಥ ಒದಿಸಿ ಈ ಮಲಗಿದಳೇನೋ ಅನ್ನೋ ಟೈಪ್ನಲ್ಲಿ ಮಾಡಿ ಅವರು ಹೋಗ್ತಾರೆ.
ಸರಿ ಅವತ್ತೆಲ್ಲ ಅಲ್ಲೇ ಮಲಗಿದ್ದು ಬೆಳಗ್ಗೆ ಎದ್ದು ಮೇನ ಹೊತ್ಕೊಂಡು ಅವ್ರು ಮಾಮೂಲು ಹೋಗ್ಬಿಡ್ತಾರೆ. ಅಲ್ಲಿ ಹೋಗಿ ನೋಡಿದರೆ ಈಕೆ ಇಲ್ಲ. ಅಲ್ಲಿಗೆ ಸರಿಯಾಗಿ ಕೇಳ್ತಾನೆ, ಏನು ಮತ್ತು ಎಲ್ಲರೂ ನಿಮ್ಮ ಯಜಮಾನಿ ಗೌಡಸಾನಿ ಇದ್ರಲ್ಲ, ಮಲಗಿದ್ರಲ್ಲ, ದೇವ್ರಿಗೆ ಗೊತ್ತಿಲ್ಲ. ಅಯ್ಯೋ ಹಿಂಗೆಲ್ಲ ನೀವು ಸಂಜೆ ಬರೆದ್ಬಿಟ್ಟು ಒಂದೆಲ್ಲ ಉಳ್ಕೊಂಡು ಹೆಂಗೆ ರಾತ್ರಿ ಎಲ್ಲ ಅಲ್ಲ ಎಲ್ಲಿದ್ದರು ಏನು ಕತೆ ಅಂತೆಲ್ಲ ಪ್ರಶ್ನೆ ಮಾಡಿ ಕೇಳಿದಾಗ ಎಲ್ಲ ಹಿಂಗೆಲ್ಲ ಅಲ್ಲಿ ಓಡಾಡ್ತಿದ್ವಿ, ಮಾತಾಡಿಸ್ತಿದ್ರು. ಅವರೇನು ಊಟಕ್ಕೆ ಇಟ್ಟರು, ನಾವು ಊಟ ಮಾಡಿ ಹೋಗೋಣ ಅಂತ ಅಮ್ಮರು ಆಯಿತು ಅಂತಂದು ಹೇಳಿದರು. ಹಿಂಗೆಲ್ಲ ತಡವಾಯಿತು, ಇನ್ನೇನು ಇಷ್ಟೊತ್ತಾಗಿ ಹೋಗ್ತೀವಿ ಅಂತ ನಮ್ಮನ್ನು ಅಲ್ಲೇ ಉಳಿಸ್ಕೊಂಡ್ರು. ಮತ್ತು ನಾವು ಮಲಗಿದಾರೆ ಬಿಡು ಅಮ್ಮವ್ರು ಅಂತ ನಾವು ಹೊತ್ಕೊಂಡು ಬಂದ್ವಿ. ಮತ್ತು ನಮಗೇನು ಗೊತ್ತಿಲ್ಲ. ಓಹೋ, ಇದರಲ್ಲೇನೋ ಅತಾಕ್ಷರ್ಯ ನಡೆದಿದೆ ಅಂತ ರೆಪ್ಪಲ್ ಸೂರಿ. ಅಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ, ಸೂರ್ಯರಾಜ ಅಲ್ಲಿಗೆ ಸೀರೆನ ಹಿಂಡಿದ್ದು ತಗೊಂಡು ಓಡೋಗಿದ್ದಾನೆ. ಆತ ಎಂಥ ಶ್ರೇಷ್ಠವಾದನು, ಎಂಥ ಪ್ರಸಂಗ ಆತನಿಗೆ ಬಂದ್ಬಿಡ್ತು. ಆತ ಎಲ್ಲಿಗೆ ಹೋಗ್ತಾನೆ, ಆಯನ ಕರ್ಕೊಂಡು ಅಡಿಗುಪ್ಪ ಅಂತ ಪ್ರೇಸ್, ಅದು ರಾಯದುರ್ಗದ ಸಿರಿಗೆಹಟ್ಟಿ ಅಂತ ಬರುತ್ತೆ. ಆ ಸಿರಿಗೆಹಟ್ಟಿ ಪ್ರದೇಶನೇ ಅಡಿಗುಪ್ಪ ಅಂತ. ಅಲ್ಲಿ ಹೋಗಿ ಈತ ಸಂಸಾರ ಮಾಡ್ತಾನೆ. ಎಲ್ಲ ಏನು ದೊಡ್ಡಸ್ಗೆ ಎಲ್ಲ ಮರೆತು ಬಿಡ್ತಾನೆ ಆತ, ಆಕೆಯ ವ್ಯಾಮೋಹಕ್ಕೆ. ಸರಿ, ಇವನೇನೇನು ಹೆಂಡ್ತಿ ಕಳ್ಕೊಂಡಿರ್ತಾನಲ್ಲ, ದೊಡ್ಡದಾಗಿ ಗಲಾಟೆ ಮಾಡ್ಕೊಂಡು ಎಲ್ಲ ಯಜಮಾನರನ್ನು ಕಲಿಸ್ಬಿಡ್ತಾನೆ ಕಂಪ್ಯೂಟರ್ನೆಲ್ಲ. ನೋಡಪ್ಪ, ನಮ್ಗೆ ತಿಳಿ ಹೇಳೋನಾಗಿ ದೊಡ್ಡನಾಗಿ ಹಿಂಗೆ ನನ್ನ ಹೆಂಡ್ತಿನ ಹೊತ್ಕೊಂಡು ಹೋಗ್ಬೋದಲ್ರಿ. ನನ್ನ ಮಗನೇ, ನಿನ್ನ ಹೆಂಡ್ತಿ ಓಡೋಗಿಲ್ಲ ನನಗೆ ಹಲ್ಕ ಅಂತ ಒಯ್ತಾರೆ ಅವರು. ಹಲ್ಕ ಅಂದರೆ ಹಗುರ ಅಂತ. ಹೌದು, ಹಗುರಾದ ನೀನು. ಆ ಹಲ್ಕ ಅಂತಕ್ಕಂಥದ್ದು ಅಲ್ಲಿ ಅವನಿಗೆ ಆ ಹೆಸರು ಮುಂದೆ ಅಲಿಕ್ ಸಿರಿಯನ ಹೆಸರು ಅಲಿಕ ಅಂತ ಆಗ್ಬಿಡ್ತಾನೆ. ಹೋಗ್ತಿಲ್ದ ನಿನ್ನ ಹೆಂಡ್ತಿನ ಕಾಪುರ ಮಾಡೋಕ್ಕೆ ಯಾವನು ಹೊತ್ಕೊಂಡು ಹೋದ್ರೆ ಬಿಟ್ಟಿದೆಯಲ್ಲ ಅಂತ ಆ ಅರ್ಥದಲ್ಲಿ ಅಲ್ಕ ಅಂತಂದು ಹೇಳ್ತಾರೆ. ಏನಪ್ಪ ಇದಾಗ್ಬಿಡ್ತು, ಹಿಂಗೆ ಆಗ್ಬಿಡ್ತಲ್ಲಪ್ಪ, ಈತನೇ ಹಿಂಗೆ ಮಾಡಿದ್ರೆ ಹಂಗೆ ಅಂತ ಯಜಮಾನರೆಲ್ಲ ಸೇರ್ಕೊಂಡು. ಅದನ್ನು ಕಟ್ಟುಪಾಡುಗಳು ಭಾಳ ಬಿಗಿಯಾಗಿದ್ದು ಹಿಂದೆ. ನೋಡಿ, ಯಾರನ್ನಾಗಲಿ ದೊಡ್ಡ ಮುಖ್ಯ ಅಲ್ಲ, ಇನ್ನೊಬ್ಬನ ಹೆಂಡ್ತಿನ ತಗೊಂಡು ಹೋಗಿದ್ದಾನೆ ಅಂದರೆ ಇಂತಹ ಕೆಟ್ಟ ಕೆಲಸ ಮಾಡ್ತಕ್ಕಂಥ ಅವನು ಯಾರೇ ಆಗಿರಲಿ ನಮ್ಮ ಕಂಪೌಂಡದಲ್ಲಿ ಇರಬಹುದು ಅಂತ ಅದನ್ನ ಬಹಿಷ್ಕಾರ ಹಾಕ್ಬಿಡ್ತಾರೆ. ಕಟ್ಟುನಿಟ್ಟಿನ ಧಾರ್ಮಿಕ ಪದ್ಧತಿ ಹಿಡಿದ್ವಲ್ಲ, ಸಮಾಜದ ಪದ್ಧತಿಗಳು. ಹೆಂಡ್ತಿನ ಇವನು ಹೊತ್ಕೊಂಡು ಹೋಗ್ತಾನೆ, ಇವನು ಸಂಸಾರಿಕನಾಗಿ ಅಂತಂದರೆ ಇದು ಕೆಟ್ಟದ್ದು ನಮ್ಮ ಸಮಾಜಕ್ಕೆ ಅಂತಂದು ತೀಕ್ಷ್ಣವಾದಂಥ ಆಜ್ಞೆ ಮಾಡಿಬಿಡ್ತಾರೆ ಯಜಮಾನರೆಲ್ಲ. ಹಂಗೆ ಮಾಡಿದ್ರೆ ಆಯ್ತೇನಪ್ಪ, ನನ್ನ ಪರಿಸ್ಥಿತಿ ಏನು ಅಂತ ಅವನು ಗೋಳಾಡ್ತಾನೆ. ಹೋಗೋ, ಇನ್ನೇನ ನಿನಗೆ, ಇವನು ಯಾಕೆ ಅಳುತ್ತಾನೆ ಕಣಪ್ಪ, ಏನೋ ಒಂದು ದೇವ್ರು ಕೊಟ್ಟು ಕಳಿಸ್ರಿ ಇವನು ಅಂತ ಅಲ್ಲಿಗೆ ಸೀರೆನಿಗೆ ಒಂದು ನರಸಿಂಹಸ್ವಾಮಿ ದೇವ್ರನ್ನ ಕೊಟ್ಟು ಹೋಗಯ್ಯ ಅಂತ ಹೇಳ್ತಾರೆ. ಆ ಓಬಳು ದೇವ್ರನ್ನ ತಗೊಂಡೆ ಬರ್ತಾನೆ ಅವನು. ಆ ಓಬಳು ದೇವರು ಇವತ್ತು ಹುಣಸೆಕಟ್ಟೆಯಲ್ಲಿ ಇದೆ. ಅಲ್ಲಿಗೆ ಓಬಳು ದೇವರು ಅಂತ ಕರೀತಾರೆ. ಅಲ್ಲೇ ಅವನು ಕಟ್ಟೆ ಮನೆ ಮಾಡ್ಕೊಂಡ. ಅವನು ಅಲ್ಲಿಗೆ ಮುಗೀತಾ. ಸರಿ, ಈ ಕಂಪಳದಲ್ಲಿ 3 ಇದ್ದಾರೆ ಮಕ್ಕಳು. ರೆಪ್ಪುಲ್ ಸೂರ್ಯ ಮಕ್ಕಳು 3 ಇದ್ದಾರೆ. ದಡ್ಡ ಸೂರ್ಯನಾಯಕ, ದಡ್ಡ ಎರ್ಬಲ್ ನಾಯಕ ಮತ್ತು ದಡ್ಡ ಕಾಮಯ್ಯ. ಅವರಿಗೆಲ್ಲ ಎಷ್ಟು ಹೋಗೋಣ, ಏನಪ್ಪ ನಮ್ಮ ತಂದೆ ಅಂತ ಕೆಲಸ ಮಾಡಿಬಿಟ್ನಲ್ಲ. ಬೇರೆಯವ್ರು ಸಮಕಾಲರ ಹತ್ರ ಮಾತಾಡೋಕ್ಕಾಗತ್ತಾ? ನೋಡ್ರಾ, ಏನು ಮಾತಾಡ್ತೀವಿ, ಎಂಥ ಕೆಲಸ ಸೇರಿಸಾರ ಅಂತ ಸಾಮಾನ್ಯವಾಗಿ ಅಂತಾರಿಲ್ಲ. ಹೌದು, ಈ ನೋವು ಅವ್ರ 3 ಆತ ಎಂತನು ಅಂತಂದರೆ ರೆಪ್ಪಲ್ ಸೂರಿ ಪ್ರತಿನಿತ್ಯ ಕೂಡ ತಾನು ದೇವರ ಎತ್ತುಗಳಲ್ಲಿ ನೋವು ತೀರಿಸಿನೇ ಊಟ ಮಾಡಬೇಕು, ಇಲ್ಲದಿದ್ದರೆ ಇಲ್ಲ, ಉಪವಾಸನೆ. ಅಲ್ಲಿ ಹೋದ್ಮೇಲೆ ಅಡುಗುಪ್ಪಿಗೆ ಹೋದ್ಮೇಲೆ ಎಲ್ಲಿದ್ದಾವೆ ದೇವ್ರ ಎತ್ತುಗಳಿಲ್ಲ, ಎತ್ತುಗಳು ಯಾವೂ ಇಲ್ಲ. ಎಷ್ಟೋ ದಿವಸ ಆತ ಉಪವಾಸ ಇರ್ತಾನೆ ಅಲ್ಲಿ ಊಟ ಮಾಡೋದಲ್ಲ. ಆಗ ಇದು ದೊಡ್ಡ ಮಗನಿಗೆ ಮಾತ್ರ ಅರ್ಥ ಆಗುತ್ತೆ, ದಡ್ಡ ಸೂರ್ಯನಾಯಕನಿಗೆ. ನಮ್ಮಪ್ಪ ಹಿಂಗೆಲ್ಲ ಪದ್ಧತಿಯಂತೆ ದಿವಸ ಪಶುಗಳಲ್ಲಿ ನೋವು ತೀರಿಸಿ ಊಟ ಮಾಡೋನು. ಇವತ್ತು ಆತ ಎಷ್ಟು ದಿವಸ ಉಪವಾಸಿದನು, ಏನು ಕತೆ ಅಂತಂದು ಭಾಳ ಯೋಚನೆ ಮಾಡ್ತಾನೆ. ಈಗ
ನಾನು ನಮ್ಮ ತಂದೆಗೆ ಏನಾದರೂ ಸಹಾಯ ಮಾಡೋಕ್ಕೆ ಹೋದರೆ ಆತನ ಸಮಾಜದಿಂದ ಬಹಿಷ್ಕಾರ ಹಾಕಿದ್ದಾರೆ. ಎಸ್. ಅದಕ್ಕೆ ಹೇಳ್ತಾರೆ ನಮ್ಮವರು, ತರಿ ಮಾಕಲು ಹೊರಕಿದ್ದಾರೆ. ತರಿ ಅಂದರೆ ಸಸಿ ಮಾಕಗಳು ಹೊರಕಿದ್ದಾರೆ ಅಂದರೆ ಹುಟ್ಟದಲ್ಲೇ ಸಸಿ ಗಿಡಗಳನ್ನ ಕತ್ತರಿಸಾಕೋದು, ಅದನ್ನು ಸಂಬಂಧಗಳನ್ನು ಕಳಚಾಕೋದಕ್ಕೆ ತರಿ ಮಾಕಲು ಹೊರಕಿರಿ ಅಂತ ಹೇಳ್ತಾರೆ. ಮಾಕಿ ಹೊರಕೆ ಮನೆಯದೇ ತರಿ ಮಾಕಲು ಹೊರಕಿರಿ ಅಂತ ನಮ್ಮ ಯಜಮಾನರು ಹೇಳ್ತಾರೆ. ಹೀಗಿರಬೇಕಾದ್ರೆ ಹೆಂಗೆ ನನಗೆ ಅಂಬಲ ತಂದೆ ಏನು ಮಾಡಿಕೊಂಡು ಏನೋ ಅಂತ. ಆದರೂ ಈತ ಧೈರ್ಯ ಮಾಡ್ತಾನೆ, ಇಲ್ಲ ನಾನು ಏನಾದರೂ ಮಾಡಿ ನಮ್ಮ ತಂದೆಗೆ ಸಹಾಯ ಮಾಡಬೇಕು ಅಂತಕ್ಕಂಥ ತೀರ್ಮಾನ ತಗೊಂಡು ರಾತ್ರಿ ಒಂದು 5-6 ಹಸುಗಳನ್ನು ಅದನ್ನು ಬೇರ್ಪಡಿಸ್ಕೊಂಡು ಸೀದಾ ಅಡುಗುಪ್ಪಿಗೆ ಓಡ್ಕೊಂಡು ಹೋಗ್ತಾನೆ. ಅಲ್ಲಿ ಓಡ್ಕೊಂಡು ಹೋದಾಗ, ಏನಪ್ಪ ಇಲ್ಲಿ ಯಾಕೆ ಬಂದಪ್ಪ, ನಿನ್ನ ಸಂಸ್ಕಾರ ಸಮಾಜದಿಂದ ಬಹಿಷ್ಕಾರ ಹಾಕಿದ್ದಾನೆ, ನೀನು ಯಾಕೆ ಬಂದಪ್ಪ ಅಂತ. ಇಲ್ಲಪ್ಪ ನನಗೆ ಗೊತ್ತಿದೆ ನೀನು ಪಶುಗಳಿಲ್ದಲೇ ನೀನು ಊಟ ಮಾಡಲ್ಲ ಅಂತ ಗೊತ್ತಿತ್ತು, ಹೊಡ್ಕೊಂಬಂದಪ್ಪ ಅಂತ. ಆವಾಗ ಆ ಹಸುಗಳಲ್ಲಿ ಈತ ಊಟ ಮಾಡ್ತಾನೆ. ಅದು ಆಗ್ತಿದ್ದಂಗೆ ಈತ ಮೊಳಕರಿಯೋದ್ರೊಳಗಾಗಿ ಇಲ್ಲಿಗೆ ಶುಕ್ಲಗಿರಿ ಪ್ರದೇಶಕ್ಕೆ ಆ ಹಸುಗಳನ್ನು ಬಂದು ಸೇರಿಸ್ತಿರ್ತಾನೆ.